ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ನಮ್ಮ ಒಂದು ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಇವಾಗ ಏನು ನೀವು ವಿಡಿಯೋ ನೋಡಿ ಅಂತ ತಮ್ಮನೇಲಿ ನೋಡಿ ಬಂದಿದ್ದೀರೋ ಅಬೌಟ್ ನಿಮ್ಗೆ ಏನಾದರೂ ರಿಸಲ್ಟ್ ಓಕೆ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ರಿಸಲ್ಟು ಇಟ್ ಮೀನ್ಸ್ ಏನಪ್ಪ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ, ಫಸ್ಟ್ ರೌಂಡ್ ಅಂತ ಆಗುತ್ತೆ, ಸೆಕೆಂಡ್ ರೌಂಡ್ ಅಂತ ಆಗುತ್ತೆ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಆಗುತ್ತೆ. ಈ ರೀತಿ ಅಲಾಟ್ಮೆಂಟ್ ಆದಾಗ ನಿಮಗೆ ಯಾವ ರೀತಿ ಸೀಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಅದು ಯಾವ ರೀತಿ ಇರುತ್ತೆ ಶೀಟ್ ಅಂತಂದು ಇಲ್ಲೇ ನೋಡಿ ಕಾಣಿಸ್ತಾ ಇದೆ. ಇದೇ ರೀತಿ ನಿಮ್ಮ ಒಂದು ಏನಿರ್ತದೆ ಅಂತಂದರೆ ಒಂದು ರಿಸಲ್ಟ್ ಅಂತಂದರೆ ಒಂದು ಅಲಾಟ್ಮೆಂಟ್ ಒಂದು ಶೀಟ್ ಅನ್ನೋದು ಈ ರೀತಿ ಇರ್ತದೆ. ಓಕೆ, ಸಿಂಪಲಾಗಿ ನೀವೇನಪ್ಪ ಅಂದರೆ ಫಸ್ಟ್ ರೌಂಡ್ ಫಲಿತ ಅಂದರೆ ರಿಸಲ್ಟ್ ಒಂದು ಲಿಂಕ್ನ ಕೊಡ್ತಾರೆ. ಸೇಮ್ ನಿಮ್ಮ ಸೀಟ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ತಿರೋ ಅದೇ ರೀತಿ ಆಗ್ತದೆ ಅಂದರೆ ನಿಮ್ಮ ಒಂದು ರಿಸಲ್ಟ್ ಶೋ ಆಗುತ್ತೆ. ರಿಸಲ್ಟ್ ಶೋ ಆದಾಗ ಏನೇನೆಲ್ಲ ಆಗುತ್ತೆ, ಇದು 2023 ಓಕೆ ಹೋದ ವರ್ಷದ್ದು ಸೆಕೆಂಡ್ ರೌಂಡ್ ಇಲ್ಲಿ ಕಾಣಿಸ್ತಿದೆ, ಬೇಕಾದ್ರೆ ಓದ್ಕೋರಿ. ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತಂದು ಫಸ್ಟ್ ರೌಂಡ್ಗಿಂತ ನಾನು ಸೆಕೆಂಡ್ ರೌಂಡ್ ಏನಕ್ಕೆ ಅಂತಂದರೆ ಸೆಕೆಂಡ್ ರೌಂಡ್ ಇದು ಆ್ಯಕ್ಚುಲಿ ನಿಮಗೆ ಕರೆಕ್ಟಾಗಿರ್ತದೆ ಡಿಸಿಷನ್ ಅಂತ. ಫಸ್ಟ್ ರೌಂಡ್ ಹುಡುಗರು ಕೆಲವೊಂದಿಷ್ಟು ಹುಡುಗರು ಅಡ್ಮಿಷನ್ ಮಾಡಿಸಿರಲ್ಲ, ಸೊ ಹಂಗಾಗ್ಬಿಟ್ಟು ಸೆಕೆಂಡ್ ರೌಂಡ್ ಆಯ್ತು ಅಂತಂದರೆ ಒಂದು ಕ್ಲಾರಿಟಿ ಸಿಗುತ್ತೆ ನನಗೆ. ಸೆಕೆಂಡ್ ರೌಂಡ್ದೇ ನಿಮ್ಮ ಶೀಟ್ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ಒಂದು ಕಂಗ್ರ್ಯಾಚುಲೇಷನ್ ಅಂತ ಕೊಡ್ತಾರೆ. ಓಕೆ, ಮೇಲ್ಗಡೆ ಹೆಂಗೆ ಕಾಣಿಸ್ತಿದೆ ನೋಡಿ, ಲೈಕ್ ಇಲ್ಲಿ ಕಾಣಿಸ್ತಿದೆ, ಈ ಕಂಗ್ರ್ಯಾಚುಲೇಷನ್ ಅಂತ ಇದೆ. ಅದಾದ ತಕ್ಷಣ UGCET ಈ ಸರ್ತಿ ನಿಮಗೆ 2024 ಅಂತ ಬಂದುಬಿಟ್ಟು ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಇರ್ತದೆ. ಫಸ್ಟ್ ರೌಂಡ್ ಆಗಿರ್ತದೆ, ಸೆಕೆಂಡ್ ರೌಂಡ್ ಅಂತ ಈ ರೀತಿ ಕೊಟ್ಟಿರ್ತಾರೆ. ಸರಿ, ಈಗ ನೆಕ್ಸ್ಟ್ ಆದದ್ದು ಒಂದು CET ನಂಬರ್ ಕೊಡ್ತಾರೆ, ನಿಮ್ಮ ಕ್ಯಾಂಡಿಡೇಟ್ ನೇಮ್ ಕೊಡ್ತಾರೆ. ಅದಾದ್ಮೇಲೆ ವೆರಿಫೈಡ್ ಕ್ಯಾಟಗರಿ ಅಂತ ಕೊಟ್ಟಾರೆ ನೋಡ್ರಿ, ಇದು ಇಂಪಾರ್ಟೆಂಟ್. ಓಕೆ, ಯಾವ ಕ್ಯಾಟಗರಿ ಒಳಗೆ ಈ ಒಂದು ಸೀಟ್ ಸಿಕ್ಕತ್ತೆ. ಈ ಒಂದು ಸ್ಟೂಡೆಂಟ್ಸ್ ನೋಡ್ರಿ SC ಕ್ಯಾಸ್ಟ್ ಆಗಿಬಿಟ್ಟು ಅಂದರೆ ಅವನು ಏನು ಮಾಡ್ತಿದ್ದಾನೆ ಅಂತಂದರೆ ST ಕ್ಯಾಟಗರಿ ಆಗಿಬಿಟ್ಟು ಜನರದ ಮೆರಿಟಲ್ಲೂ ಕೂಡ ಇದ್ದಾನೆ. ಆ್ಯಂಡ್ ನೋಡ್ತಿರ್ಬೋದು ರೂರಲ್ಲೂ ಇದೆ, HKನೂ ಇದೆ. ಓಕೆ, ರೂರಲ್ಲು ಓಕೆ ಎಲ್ಲನೂ ಕೂಡ ಬಂದಿದೆ ಅಂತ ಅರ್ಥ ಅವನಿಗೆ. ಆ್ಯಂಡ್ ನೋಡ್ತಿರ್ಬೋದು ಅವ್ನಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗಿರೋದು ಯಾವುದಪ್ಪ ಅಂತಂದರೆ BS ನರ್ಸಿಂಗು ವಿತ್ ಕೋಡ್ನ ಕೊಟ್ಟಿದ್ದಾರೆ. ಕಾಲೇಜ್ ಅಲಾಟೆಡ್ ಯಾವುದಂತಂದರೆ ಇಲ್ಲಿ ಕಾಲೇಜ್ ಅಲಾಟೆಡ್ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡ್ರಿ. KLE ಸೊಸೈಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕೊಟ್ಟಿದ್ದಾರೆ. ಓಕೆ, ಚಿಕ್ಕೋಡಿ ಇದನ್ನು ಕೊಟ್ಟರೆ ಅದಾದ ತಕ್ಷಣ ಕಾಲೇಜ್ ಅಲಾಟೆಡ್ ಆಗಿದ ತಕ್ಷಣ ಮತ್ತು ಅದು ವಿತ್ ಗೌರ್ನಮೆಂಟಾ ಪ್ರೈವೇಟಾ ಇಲ್ಲಿ ನೋಡ್ತಿರ್ಬೋದು GG ಅಂತ ಇದೆ. ಬಟ್ ಕೆಲವೊಬ್ಬರಿಗೆ GP ಅಂತ ಆಗಿಬಿಡ್ತದೆ. ಓಕೆ, GG ಅಂತ ಆಗಿ 750 ಅಂತ ಕೊಟ್ಟರೆ ಸ್ವಲ್ಪ ಹೇಳ್ತೀನಿ 750 ಪೇಜ್ ಅಂತಂದು ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಅದಾದ ತಕ್ಷಣ ಅಲಾಟೆಡ್ ಡೇಟ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು 7/9/2023. ಹೋದ ವರ್ಷ ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು. ಹೋದ ವರ್ಷ ಸೆಕೆಂಡ್ ರೌಂಡು ರಿಸಲ್ಟ್ ಯಾವಾಗ ಬಂದಿತ್ತಂದರೆ 9ನೇ ತಿಂಗಳು 7ನೇ ತಾರೀಕು ಬಂದತ್ತ. ನೀವು ಎಲ್ಲಿದ್ದೀರಾ, ಜುಲೈ ಅಂದರೆ ಜುಲೈದಲ್ಲಿದ್ದರೆ ಸದ್ಯಕ್ಕೆ. ಇನ್ನು ಆಗಸ್ಟ್ ಹಿಡಿದು ಸೆಪ್ಟೆಂಬರ್ ಹೋದರೆ ಹೋದ ವರ್ಷದ್ದು ಸೆಕೆಂಡ್ ರೌಂಡ್ಗೆ ನಿಮ್ಗೆ ಬರ್ತದೆ. ಸೊ ಅರ್ಥ ಮಾಡ್ಕೋಬೇಕು ಅಂತಂದರೆ ಇನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರೋಕ್ಕಂತಂದರೆ ಅಂದರೆ ಏನಾಗಿದೆ ಅಂತಂದರೆ ಸೆಪ್ಟೆಂಬರ್ ತಿಂಗಳು ಫುಲ್ ಬರೀ ಕೌನ್ಸಿಲಿಂಗಿಗೆ ಹೋಗಿದೆ ಅಂತ ಅರ್ಥ ಹೋದ ವರ್ಷ. ಸರಿ, ನೆಕ್ಸ್ಟ್ ಅದಾದ ತಕ್ಷಣ ಓಕೆ ಸೀರಿಯಲ್ ನಂಬರ್ ಆಫ್ ದ ಅಲಾಟೆಡ್ ಅಂದರೆ ಈ ಸ್ಟೂಡೆಂಟ್ಸ್ ಎಷ್ಟೊಂದು ಅಲಾಟ್ ಒಂದು 50 ಕಾಲೇಜ್ ಅಂದರೆ 51 ಆಪ್ಷನ್ ಎಂಟ್ರಿ ಮಾಡಿದ್ನಂತಂದರೆ ಇವ್ಗೆ ಅಲಾಟ್ಮೆಂಟ್ ಆಗಿರೋದು ಎಷ್ಟನೇ ನಂಬರ್ ಅಂತಂದರೆ 9ನೇ ನಂಬರ್ ಆಗಿದೆ. ಸರಿನಾ. ನೆಕ್ಸ್ಟ್ ಅದಾದ ನಂತರ ಫಸ್ಟ್ ಇಯರ್ ಫೀಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡ್ರಿ, 750 ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಫೀಸ್ ಟು ಪೇಡ್ 750 ಅಂತ ಕೊಟ್ಟಿದ್ದಾರೆ. ನೆನ್ಪಿಡಬೇಕು ಟ್ಯೂಷನ್ ಫೀಸ್ ಟು ಬಿ ಪೇಡ್ ಅಂತ ಕಾಲೇಜ್. ಬಟ್ ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ ಯಾವ ರೀತಿ ಇದೆ ಅಂತಂದರೆ ಟ್ಯೂಷನ್ ಫೀಸ್ ಆಯಿತು ಎಲ್ಲ ಫೀಸ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲೇ ಕೊಟ್ಬಿಟ್ಟಿರ್ತಾರೆ. ಅಂತಂದರೆ ಎಲ್ಲನೂ ಹೋಗ್ಬಿಟ್ಟು ಬ್ಯಾಂಕಿಗೆ ಕಟ್ಟಬೇಕು. ಓಕೆ, ಬಟ್ ಇಲ್ಲಿ ಏನಪ್ಪ ಅಂತಂದರೆ ಸದ್ಯಕ್ಕೆ 750 ಜಸ್ಟ್ Kದವರೆಗೆ ಕಟ್ಟಬೇಕು. ಅವಾಗ BS ನರ್ಸಿಂಗ್ ಅಂತ ಬಂದರೆ 750 ಇದೆ ಅಲ್ವಾ, ಈ ಸರ್ತಿ ಹೇಳೋಕ್ಕಾಗಲ್ಲ, ಒಂದು 1000 ರೂಪಾಯಿ ಮಾಡ್ಬೋದು, ಇಲ್ಲಾಂದರೆ ಅದೇ 750 ಇರ್ಬೋದು. ನೀವು ಯಾವುದೇ ಒಂದು ಕ್ಯಾಟಗರಿ ಆಗಿರಿ. ಓಕೆ, ನೀವು ಲೈಕ್ ಯಾವುದಾದ್ರೂ ಕ್ಯಾಟಗರಿ ತೊಗೊರಿ, ಲೈಕ್ ಯಾವ ಜನರಲ್ ಮೆರಿಟರ್ ತೊಗೊರಿ, ನೀವು OBC ಆದ್ರೂ ತೊಗೊರಿ. ಇಲ್ಲಿ ಸ್ಟಾರ್ಟಿಂಗ್ BS ನರ್ಸಿಂಗ್ ಅಡ್ಮಿಷನ್ಗೆ ಅಂತಂದು ಬಿಫೋರ್ ನೀವೇನಾದರೂ ಕಾಲೇಜ್ ಹೋಗೋಕ್ಕಿಂತ ಮುಂಚೆ Kದವ್ರಿಗೆ ಸ್ವಲ್ಪ ಕಟ್ಟೋದಿರುತ್ತೆ. ಇಲ್ಲಿ 750 ಅಂತ ಏನು ಕಾಣಿಸ್ತಿದೆ, BS ನರ್ಸಿಂಗ್ದವರು ಒಂದು 750 ಇಲ್ಲ 1000 ರೂಪಾಯಿ ಅಷ್ಟೇ ಕಟ್ಟೋದಿರುತ್ತೆ. ಕಾಲೇಜ್ ಹೋಗಿದ ಮೇಲೆ ಸಪ್ರೇಟ್ ಅದು 10ರಿಂದ 15,000 ಅಂತ ಏನಿರುತ್ತೆ, ಅದು ಗೌರ್ಮೆಂಟ್ ಕಾಲೇಜ್ ಸಿಕ್ಕರೆ 10ರಿಂದ 15,000, ಪ್ರೈವೇಟ್ ಕಾಲೇಜ್ ಸಿಕ್ಕರೆ ನಿಮ್ಗೆ ಗೊತ್ತು ಡಿಪೆಂಡ್ ಆನ್ ಕಾಲೇಜು 40ರಿಂದ 50,000 ಬರುತ್ತೆ ಅಂತ ಹೇಳಿದೆ. ಬಟ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಯಿತು ಅಂತಂದರೆ ಇಲ್ಲಿ 750 ಬಂದಿದೆ ಅಲ್ವಾ. SC ಸ್ಟೂಡೆಂಟ್ಸ್ ಆದರೆ 750 ಅಥವಾ ಅಷ್ಟೇ ಇರ್ತದೆ. ಓಕೆ, 750 1,000 ಅಷ್ಟರೊಳಗೇ ಇರ್ತದೆ. ಬಟ್ ಸ್ಕಾಲರ್ಶಿಪ್ ಬಂದಾದ್ಮೇಲೆ ಅವರೆಲ್ಲನೂ ಕೂಡ ತೊಗೊಳ್ತಾರೆ ಕಾಲೇಜ್ ಒಳಗೆ. ಆ್ಯಂಡ್ SNQ ಕೋಟ ಅಲಾಟ್ಮೆಂಟ್ ಆದರೂ ಅಷ್ಟೇ, ಯಾವುದಾದ್ರೂ ಅಷ್ಟೇ. ಮೊದಲು ಏನು ಮಾಡ್ತಾರೆ ಅವರು ಇಲ್ಲಿ ಎಷ್ಟು ಕಟ್ಸ್ಕೋಬೇಕು ಅಷ್ಟೇ ಕಟ್ಸ್ಕೊತಾರೆ. ಬಟ್ ಅದಾಗಿನ ಮೇಲೆ ಕಾಲೇಜ್ ಹೋಗಿದ ಮೇಲೆ ಸಪ್ರೇಟಾಗಿ ಇಸ್ಕೊತಾರೆ, ಅದು ನೆನ್ಪಿಟ್ಕೋಬೇಕು. ಓಕೆ, ಬಟ್ ರಿಮೈನಿಂಗ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಇಲ್ಲಿ 750 ಅಂತ ಇದ್ದಲ್ಲಿ 750 ಇರಲ್ಲ. ಅದೇನಪ್ಪ ಅಂತಂದರೆ ನಿಮ್ಗೆ ಟೋಟಲಿ ಭಾಳ ದುಡ್ಡು ಇರ್ತದೆ. ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಹೇಳ್ತಿದ್ದೀನಿ 1 ಲಕ್ಷ, ಪ್ರೈವೇಟ್ ಕಾಲೇಜ್ ಸಿಕ್ಕಾಗಿ ಹೇಳಿದೆ ನಾನು 1,04,000 ಅಂತ ಏನಿದೆಯೋ ಅದನ್ನೇ ಕಟ್ಟಬೇಕಾಗಿರ್ತದೆ. ಬಟ್ BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಅಂದರೆ ಕಾಲೇಜ್ಗೆ 2 ಸತಿ ಅಂತ ನಮ್ಮದು ಕಾಲೇಜಿಗೆ ಸಪ್ರೇಟ್ ಅಲ್ಲಿ ಕಟ್ಟೋದು ಬೇರೆ ಇರ್ತದೆ, ಇಲ್ಲಿ ಬ್ಯಾಂಕಲ್ಲಿ ಕಟ್ಟೋದೇ 750 ಅಷ್ಟೇ. ಓಕೆ, ಬಟ್ ಅಂದರೆ ಫೀಸ್ದು ಅದು ಇದು ನರ್ಸಿಂಗ್ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂತಂದರೆ ಕಾಲೇಜ್ಗೆ ಹೋಗ್ಬಿಟ್ಟೆ ನೀವು ಕಟ್ಟಬೇಕು. ಬಟ್ ಇಂಜಿನಿಯರ್ದಂಗಿಲ್ಲ, ಎಲ್ಲನೂ ಕೂಡ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಅಂದರೆ ಡೈರೆಕ್ಟ್ ಹೋಗಿ ಕಟ್ಟಿಬಿಡ್ತಾರೆ, ಅದು ಅಲ್ಲೇ ಡೈರೆಕ್ಟ್ ಟ್ರಾನ್ಸ್ಫರ್ ಆಗುತ್ತೆ.
ಸರಿನಾ? ಅರ್ಥ ಆಯ್ತು ಅನ್ಕೊತೀನಿ ಫೀಸ್ ಬಗ್ಗೆ. ನಾನು ಇಲ್ಲಿ ತೋರ್ಸೋಕೆ ಹೋಗಿರೋದು ಏನಪ್ಪ ಅಂದರೆ ಫೀಸ್ ಬಗ್ಗೆ ಅಲ್ಲ, ನೀವು ಏನೇನೆಲ್ಲ ಇರ್ತದೆ ಈ ಶೀಟ್ ಒಳಗೆ ಅಂತಂದು ಒಂದು ಸೀಟ್ ನಂಬರು, ನೇಮು ಮತ್ತು ಯಾವ ಕ್ಯಾಟಗರಿ ಅಲಾಟೆಡ್ ಆಗಿದೆ, ಯಾವ ಕಾಲೇಜ್ ಅಲಾಟ್ ಆಗಿದೆ, ಯಾವ ಕೋಡನ್ನು ಕೊಟ್ಟಿರ್ತಾರೆ, ವಿತ್ ಡೇಟ್ ಆಫ್ ಕೊಡ್ತಾರೆ, ಎಷ್ಟು ಅಲಾಟೆಡ್ ನಂಬರ್ ಅಂತ ಈ ರೀತಿ ಒಂದು ಶೋ ಆಗುತ್ತಾ. ಇದಿಷ್ಟು ನಿಮ್ದು ಏನಪ್ಪ ಅಂದರೆ ಒಂದು ಅಲಾಟ್ಮೆಂಟ್ ಆಗಿರೋದು ಒಂದು ಶೀಟ್ ಇರ್ತದೆ. ನಿಮ್ದು ನಾಳೆ ರಿಸಲ್ಟ್ ಬರೋವಾಗ ಕೂಡ ಇದೇ ರೀತಿ ಬರ್ತದೆ. ಸರಿ, ಇದೆಷ್ಟು ಒಂದು ಮಾಹಿತಿ ಗೊತ್ತಿರಲಿ ಅಂತ ಒಂದು ವಿಡಿಯೋ ಮಾಡಿದೆ. ಸರಿ, ಏನಾದರೂ ಕೈಯಿಂದ ಅಪ್ಡೇಟ್ ಬಂತಂದ್ರೆ ತಿಳಿಸ್ತೀನಿ. ಎಲ್ಲರಿಗೂ ಚಾನಲ್ ಟೇಕ್ ಕೇರ್, ಬಾಯ್.